ಕಲ್ಲು ಕ್ವಾರಿಯಲ್ಲಿ ಬಂಡೆ ಕುಸಿದು 7 ಮಂದಿ ಕಾರ್ಮಿಕರು ದುರ್ಮರಣಕ್ಕೀಡಾಗಿದ್ದಾರೆ. ಬೆಳಗ್ಗೆ ಆಗಿರುವಂತಹ ಘಟನೆ ಇದು. ಬೆಂಗಳೂರು ದಕ್ಷಿಣ ತಾಲೂಕಿನ ಮಾದಾಪಟ್ಟಣದಲ್ಲಿ ಆಗಿರುವಂತಹ ದುರಂತ. ಕಾವೇರಿ ಕ್ರಷರ್ನಲ್ಲಿ 7 ಕೂಲಿ ಕಾರ್ಮಿಕರು ದಾರುಣ ಅಂತ್ಯ ಕಂಡಿದ್ದಾರೆ. ಬಿಹಾರ ಮೂಲದವರು ಅನ್ನೋದು ಗೊತ್ತಾಗಿದೆ. ಮೃತ ಕಾರ್ಮಿಕರು ಬಂಡೆಯಡಿ ಸಿಲುಕಿ 7 ಬಡ ಕಾರ್ಮಿಕರು ಪ್ರಾಣ ಬಿಟ್ಟಿದ್ದಾರೆ. ಕೆಲಸ ಮಾಡ್ತಾ ಇದ್ದಾಗಲೇ ಬಂಡೆ ಉರುಳಿ ಬಿದ್ದಿದೆ. ಬಂಡೆ ಅಡಿ ಸಿಲುಕಿದಂತಹ 7 ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. 5ರ ಸ್ಥಿತಿ ಗಂಭೀರವಾಗಿದೆ ಅನ್ನೋ ಮಾಹಿತಿಯೂ ಕೂಡ ಇದೆ. ಸದ್ಯಕ್ಕೆ ಅವರಿಗೆ ಆರ್ಆರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಬೆಳ್ಳಂಬೆಳಗಿನೇ ಕೆಲಸಕ್ಕೆ ಬಂದಿದ್ರು. ಪ್ರತಿನಿತ್ಯ ಹೇಗೆ ಕ್ವಾರಿಯಲ್ಲಿ ಕೆಲಸವನ್ನು ಶುರು ಮಾಡ್ತಾರೋ ಅದೇ ರೀತಿಯಾಗಿ ಇವತ್ತಿನ ದಿನಚರಿಯೂ ಕೂಡ ಆರಂಭ ಆಗಿತ್ತು. ಆದರೆ ದುರಾದೃಷ್ಟವಶಾತ್ ಬಂಡೆ ಉರುಳಿ ಬಿದ್ದಿದೆ. ಇದು ಕಾವೇರಿ ಕ್ರಷರ್ನ ನೇರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಮಾದಾಪಟ್ಟಣದಲ್ಲಿರುವಂತಹ ಕ್ವಾರಿ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು. ಇದೇ ಒಂದು ಕ್ವಾರಿಯಲ್ಲಿ ಸಂಭವಿಸಿದಂತಹ ದೊಡ್ಡ ದುರಂತ 7 ಮಂದಿ ಕಾರ್ಮಿಕರನ್ನ, ಬಡ ಕಾರ್ಮಿಕರನ್ನ ಬಲಿ ತಗೊಂಡಿದೆ. ಅವರನ್ನೇ ನಂಬಿಕೊಂಡಿರುವಂತಹ ಕುಟುಂಬದ ಗತಿ ಏನು? ಊರು ಬಿಟ್ಟು ಊರಿಗೆ ಬಂದಿದ್ದಾರೆ. ಬಿಹಾರ ಮೂಲದವರು ಇವರೆಲ್ಲ. ಕೆಲಸ ಕಾರ್ಯಕ್ಕೆ ಅಂತ ಬಂದವರು ಪ್ರಾಣ ಕಳ್ಕೊಂಡು ಅವರ ಮೃತದೇಹ ಮನೆಗೆ ಸೇರುತ್ತೆ ಅಂದರೆ ಆ ಕುಟುಂಬಸ್ಥರ ಪಾಡು ಹೇಗಿರಬೇಡ. ಗಮನಿಸ್ತಾ ಇದ್ದೀರಿ, ದುರಂತ ನಡೆದಿರುವಂತಹ ಕಲ್ಲು ಕ್ವಾರಿಯ ದೃಶ್ಯ ಇದು. ಜೀವವನ್ನು ಕೈಯಲ್ಲಿ ಹಿಡ್ಕೊಂಡೇ ಇಂತಹ ಕೆಲಸವನ್ನು ಮಾಡುವವರು ಪ್ರತಿದಿನ ಕೆಲಸಕ್ಕೆ ತೆರಳುತ್ತಾರೆ. ಯಾವಾಗ ಏನಾಗುತ್ತೋ ಹೇಳೋದಕ್ಕಾಗೋದಿಲ್ಲ. ಈ ಕ್ವಾರಿಗಳಲ್ಲಿ ಸ್ಫೋಟ ಸಂಭವಿಸ್ತಾ ಇರುತ್ತೆ, ಸ್ಫೋಟಕಗಳನ್ನು ಇಡಲಾಗಿರುತ್ತೆ, ಬಂಡೆಗಳು ಆ ಕಡೆ ಈ ಕಡೆ ಇರುತ್ತವೆ. ಯಾವಾಗ ಯಾವ ಬಂಡೆ ಹೇಗೆ ಯಮನ ರೀತಿ ಎರಗುತ್ತೆ ಅನ್ನೋದನ್ನು ಹೇಳೋದಕ್ಕಾಗೋದಿಲ್ಲ. ಈಗಲೂ ಕೂಡ ಅಲ್ಲಿ ಅಂಥದ್ದೇ ಒಂದು ಘಟನೆ ಆಗಿರೋದು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ಇದೀಗ ಸ್ಥಳದಿಂದಲೇ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ದೊಡ್ಡ ದುರಂತ ನಡೆದು ಹೋಗಿದೆ. ಬಂಡೆ ಉರುಳಿ ಬಿದ್ದು ಕಾರ್ಮಿಕರು ಬಲಿಯಾಗಿದ್ದಾರೆ. ಎಷ್ಟು ಮಂದಿ ತಮ್ಮ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಈ ದುರಂತದಿಂದ ಅಂತ ಪ್ರಶಾಂತ್? ಮಧುಶ್ರೀ, ಈ ಕ್ರಷರ್ನಲ್ಲಿ ಕೆಲಸ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಏಕಾಏಕಿ ಬಂಡೆ ಕುಸಿದಂಥ ಸಂದರ್ಭ ಸುಮಾರು 7 ಕಾರ್ಮಿಕರು ಕೂಡ ಸ್ಥಳದಲ್ಲೇ ಸಾವನ್ನಪ್ಪಿರುವಂಥ ಘಟನೆ ಬೆಂಗಳೂರು ದಕ್ಷಿಣ ತಾಲೂಕಿನ ಮಾದಾಪಟ್ಟಣದಲ್ಲಿ ನಡೆದಿರುವಂಥದ್ದು. ನಾನು ಆ ಒಂದು ಸ್ಥಳದಲ್ಲಿದ್ದೀನಿ. ನನ್ನ ಬಲಭಾಗದಲ್ಲಿ ಅಂದರೆ ನೇರವಾಗಿ ಹಿಂದೆ ಏನು ಕಾಣ್ತಾ ಇದೆ, ಈ ಮೇಲ್ಭಾಗದಿಂದಲೇ ಬಂಡೆ ಕುಸಿತಿರುವಂಥದ್ದು ದೃಶ್ಯದಲ್ಲಿ ಕೂಡ ಕಾಣಿಸ್ತಾ ಇದೆ. ಅಲ್ಲೊಂದೇನು ಇಟಾಚಿ ಇದೆ, ಅದರ ಮೇಲ್ಭಾಗದಲ್ಲೇ ಬಂಡೆ ದೊಡ್ಡದಾದಂಥ ಬೃಹತ್ತಾದಂಥ ಬಂಡೆ ಕುಸಿತಿರುವಂಥದ್ದು. ಸುಮಾರು ಅದರಿಂದ ಕೆಳಗೆ ಒಂದು 100 ರಿಂದ 200 ಅಡಿಯಷ್ಟು ಆಳದಲ್ಲಿ ಕೆಲಸದಲ್ಲಿ ಕಾರ್ಮಿಕರು ಕೆಲಸವನ್ನು ಮಾಡ್ತಾ ಇರ್ತಾರೆ. ಅಂದರೆ ಸಂಜೆ ವೇಳೆ ಇಲ್ಲಿ ಬ್ಲಾಸ್ಟಿಂಗ್ ನಡೆಯುತ್ತೆ. ಬ್ಲಾಸ್ಟಿಂಗ್ ನಡೆಯೋದಕ್ಕೂ ಮೊದಲು ಬೆಳಗಿನ ಜಾವದಲ್ಲಿ ಅಲ್ಲಿ ಕುಳಿ ಕೆಲಸ ಮಾಡ್ತಾರೆ. ಅಂದರೆ ಅಲ್ಲಿ ಕೆಲವೊಂದಿಷ್ಟು ಬೇರೆ ಬೇರೆ ಸ್ಫೋಟಕ ಪದಾರ್ಥಗಳನ್ನೆಲ್ಲವನ್ನು ಕೂಡ ಅಲ್ಲಿ ಇಡುವಂಥ ಕೆಲಸವನ್ನು ಬೆಳಗಿಂದಲೂ ಕೂಡ ಮಾಡ್ಕೊಂಡು ಬರ್ತಾರೆ. ಆ ರೀತಿ ಬೆಳಗ್ಗೆ ಸಂದರ್ಭದಲ್ಲಿ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಏಕಾಏಕಿ ಮೇಲ್ಭಾಗದಲ್ಲಿದ್ದಂಥ ಬಂಡೆ, ಬೃಹದಾಕಾರದ ಬಂಡೆ ಕುಸಿದಂಥ ಪರಿಣಾಮ 7 ಕಾರ್ಮಿಕರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಇನ್ನು 5ಕ್ಕೂ ಹೆಚ್ಚು ಕಾರ್ಮಿಕರಿಗೆ ಗಂಭೀರವಾದಂಥ ಗಾಯಗಳಾಗಿದ್ದಾವೆ. ಆದರೆ ಇನ್ನೂ ಕೂಡ ಅದರ ಅಡಿಯಲ್ಲಿ ಮತ್ತಾರರ ಕಾರ್ಮಿಕರ ಮೃತದೇಹಗಳ ಇದಾವ ಅನ್ನೋ ನಿಟ್ಟಿನಲ್ಲೂ ಕೂಡ ಈಗ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಈಗ ಬಿಹಾರದ ಮೂಲದ ಕಾರ್ಮಿಕರು ಸುಮಾರು ತಿಂಗಳುಗಳಿಂದಲೂ ಕೂಡ ಈ ಒಂದು ಬೆಂಗಳೂರು ದಕ್ಷಿಣ ತಾಲೂಕಿನ ಮಾದಾಪಟ್ಟಣದ ಕಾವೇರಿ ಸ್ಟೋನ್ ಕ್ರಷರ್ನಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು. ಬೆಳಗಿನ ಸುಮಾರು 12 ರಿಂದ 15 ಕಾರ್ಮಿಕರು ಆ ಒಂದು ಕುಳಿ ಕೆಲಸವನ್ನು ಮಾಡ್ತಿದ್ದಂಥ ಸಂದರ್ಭದಲ್ಲಿ ಏಕಾಏಕಿ ಕೂಡ ಈಗ ಬಂಡೆ ಕುಸಿತಿರುವಂಥದ್ದು. ಈಗ 6 ಮೃತದೇಹಗಳು ಕೂಡ ಪೊಲೀಸರಿಗೆ ಕಾಣಿಸ್ತಾ ಇದೆ. ಈಗ ತಾವರೆಕೆರೆ ಪೊಲೀಸರು, ರಾಮನಗರ SP ಶ್ರೀನಿವಾಸ್ ಕೂಡ ಎಲ್ಲರೂ ಕೂಡ ಈ ಒಂದು ಸ್ಪಾಟಿಗೆ ಕೂಡ ಬಂದಿದ್ದಾರೆ. ಬೇರೆ ಬೇರೆ ಆ್ಯಂಗಲಲ್ಲೂ ಕೂಡ ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಜೊತೆಗೆ ಈಗ ಗಂಭೀರವಾಗಿ ಗಾಯಗೊಂಡಿರುವಂಥ ಕಾರ್ಮಿಕರನ್ನು ಕೂಡ ಬೆಂಗಳೂರಿನ ರಾಜರಾಜೇಶ್ವರಿ ಆಸ್ಪತ್ರೆಗೆ ಕೂಡ ರವಾನೆ ಮಾಡಿರುವಂಥದ್ದು. ಅವರು ಕೂಡ ಅಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಈಗ ಮೃತದೇಹಗಳನ್ನು ಅಂದರೆ ಈಗ ದೃಶ್ಯದಲ್ಲಿ ಕೂಡ ಕಾಣಿಸ್ತಾ ಇದ್ದೇನೆ, ಅಲ್ಲ 3 ಜನ ಏನು ನಿಂತಿದ್ದಾರೆ, ಅದರ ಕೆಳಭಾಗದಲ್ಲೇ ಕಾರ್ಮಿಕರು ಕೆಲಸವನ್ನು ಕೂಡ ಮಾಡ್ತಿದ್ರು. ಅಲ್ಲಿಂದ ಕೂಡ ಅಲ್ಲಿಗೆ ಸುಮಾರು ಒಂದು 100 ಅಡಿಯಷ್ಟು ಆಳ ಇದೆ. ಅಂದರೆ 200 ರಿಂದ 250 ಅಡಿ ಎತ್ತರದಿಂದ ಬಂಡೆ ಏಕಾಏಕಿ ಕುಸಿದು ಬಿದ್ದಂಥ ಸಂದರ್ಭದಲ್ಲಿ ಕೆಳಭಾಗದಲ್ಲಿ ಕೆಲಸ ಮಾಡ್ತಿದ್ದಂಥ ಕಾರ್ಮಿಕರು 7 ಜನರು ಕೂಡ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಈಗ ಪೊಲೀಸರು ಕೂಡ ಮೃತದೇಹವನ್ನು ತೆಗೆಯುವಂಥ ಕೆಲಸ ಕೂಡ ಮುಂದಾಗ್ತಾರೆ. ಮತ್ತೊಂದು ಕಡೆ ಆಸ್ಪತ್ರೆಯಲ್ಲೂ ಕೂಡ ಚಿಕಿತ್ಸೆ ಮುಂದುವರೆದಿರುವಂಥದ್ದು. ಮಧುಶ್ರೀ,
ಎಸ್ ಪ್ರಶಾಂತ್, ಗಮನಿಸ್ತಾ ಇದ್ವಿ ಯಾವ ರೀತಿಯಾಗಿ ಆ ದುರಂತ ಸ್ಥಳದ ದೃಶ್ಯಗಳು ಕೂಡ ಇದೆ ಅಂತ ಹೇಳಿ. ಅಲ್ಲಿನ ಕಾರ್ಮಿಕರನ್ನ, ಅಂದ್ರೆ ಈಗ ಮೃತಪಟ್ಟಿರುವಂತಹ ಕಾರ್ಮಿಕರಿರಬಹುದು, ಗಾಯಗೊಂಡಿರುವಂತಹ ಕಾರ್ಮಿಕರನ್ನ ಹೊರತುಪಡಿಸಿ ಯಾರಾದರೂ ಕಾರ್ಮಿಕರು ಮಾತನಾಡೋದಕ್ಕೆ ತಮಗೆ ಸಿಕ್ಕಿದ್ರ, ಅವರೇನಾದರೂ ಘಟನೆಯ ಬಗ್ಗೆ ಹಂಚಿಕೊಳ್ಳುವಂತಹ ಮಾಹಿತಿಯನ್ನ ಹಂಚಿಕೊಳ್ಳುವಂತಹ ಕೆಲಸವನ್ನ ಮಾಡಿದ್ರಾ ಪ್ರಶಾಂತ್? ಮಧುಶ್ರೀ, ಇಲ್ಲಿ ಈ ಒಂದು ಕ್ರಷರ್ನಲ್ಲಿ ಕೆಲಸ ಮಾಡ್ತಿರುವಂಥವ್ರು ಕೂಡ, ಅಂದರೆ ಕೆಲಸ ಮಾಡ್ತಿದ್ದಂಥವ್ರು ಜೊತೆ ಕೆಲಸ ಮಾಡಿದ ಸಂದರ್ಭದಲ್ಲಿ ಸಾವನ್ನಪ್ಪಿರುವಂಥವ್ರೆಲ್ಲರೂ ಕೂಡ ಬಿಹಾರ ಮೂಲದವರು ಅಂತಲೂ ಕೂಡ ತಿಳಿದು ಬಂತಿರುವಂಥದ್ದು. ಅವರೆಲ್ಲ ಹೊಟ್ಟೆ ಆಹಾರವನ್ನು ಅರಿಸಿ ಬೇರೆ ರಾಜ್ಯದಿಂದ ಇಲ್ಲಿಗೆ ಬಂದು ಈ ಒಂದು ಕ್ರಷರ್ನಲ್ಲಿ ಕೆಲಸ ಮಾಡ್ತಿದ್ರು ಅಂತ. ಆದರೆ ಈ ಒಂದು ಮಾಹಿತಿ ತಿಳಿದು ಕೂಡಲೇ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಸುತ್ತಮುತ್ತಲ ಗ್ರಾಮಸ್ಥರೆಲ್ಲರೂ ಕೂಡ ಬಂದಿದ್ದಾರೆ. ನೀವು ಕೂಡ ದೃಶ್ಯದಲ್ಲಿ ನೋಡ್ಬಿಡೋದು. ಈ ಒಂದು ಏನು ಕ್ರಷರ್ ಇದೆ, ಕ್ರಷರ್ನ ಸುತ್ತಮುತ್ತ ಎಲ್ಲ ಕೂಡ ಸಾಕಷ್ಟು ಜನರು ಕೂಡ ಇಲ್ಲಿ ಬಂದು ಆ ಒಂದು ಇನ್ಸಿಡೆಂಟ್ನ ಕೂಡ ಗಮನಿಸ್ತಾ ಇದ್ದಾರೆ. ಜೊತೆಗೆ ಅವರ ಕುಟುಂಬಸ್ಥರು ಕೂಡ ಈಗಾಗಲೇ ಕೆಳಭಾಗದಲ್ಲಿ ಬಂದು ಅವರ ಒಂದು ಸಾಕಷ್ಟು ಆಕ್ರಂದನ ಕೂಡ ಮುಗಿಲು ಮುಟ್ಟಿದೆ. ಇಲ್ಲಿ ಕೆಲವೊಂದಿಷ್ಟು ಸ್ಥಳೀಯರಿದ್ದಾರೆ, ಅವನು ಕೂಡ ನಾನು ಮಾತಾಡ್ತೀನಿ. ಸರ್, ಎಷ್ಟೊತ್ತಿಗೆ ಇನ್ಸಿಡೆಂಟ್ ಆಯ್ತು, ಏನೋ ಮಾಹಿತಿ ಇದೆಯಾ ಸರ್? ಎಷ್ಟೊತ್ತಾಯ್ತು? ಇಲ್ಲಿ ನೋಡಿ, ಇಲ್ಲಿ ನೋಡ್ಕೊಂಬತ್ರಿ. ಹಾಂ, ಎಷ್ಟೊತ್ತಿಗೆ ಆಯ್ತು, ಏನು ಮಾಹಿತಿ ಬಂತು ಸರ್ ನಿಮಗೆ? ನಮ್ಗೆ ಇವಾಗ ಗೊತ್ತಾಗಿದ್ದು ಸರ್, ಇವಾಗ ಬಂದು ನಾವು ಈಗ ಬಂದ್ವಿ ಸರ್. ಹೇಳಿ ಸರ್, ಹೇಳಿ ಸರ್, ಏನೇ? ಬೆಳಗ್ಗೆ 5 ಗಂಟೆಗೆ ಆಗಿರೋದು ಇದು. ಬ್ರೇಕರ್ ಮೇಲ್ಗಡೆ ಮಾಡುವಾಗ ಮೇಲಿಂದ ತೆಳಗಡೆ 5 ಗಂಟೆಗೆ ಆಗಿರೋದು ಈ ಟೈಮಿಂಗ್. ಎಷ್ಟು ಜನ ಕೆಲಸ ಮಾಡ್ತಿದ್ರು ಸರ್, ಮಾಹಿತಿ ಇದೆಯಾ ಸರ್? ಒಂದು 15-16 ಜನ ಇದ್ದರು. 15-16 ಜನ ಇದ್ದೊಳಗೆ ಮಿಕ್ಕಿದ ಹಾಸ್ಪಿಟಲ್ ಹೋಗಿದ್ದಾರೆ. ಮಿಕ್ಕಿದು ಇಲ್ಲಿ ಕಾಣ್ತಾ ಇಲ್ಲ ಒಳಗಡೆ. ಇನ್ನೂ ಜಾಸ್ತಿ ಜನ ಇದ್ದಾರೆ ಸರ್ ಈಗ? ಒಳಗಡೆ ಇದ್ದಾರೆ. ಓಕೆ ಓಕೆ. ಎಲ್ಲಿಯವರು ಅಂತ ಏನೋ ಗೊತ್ತಾಗಿದೆಯಾ ಸರ್, ಅವ್ರು ಯಾರು ಅಂತ? ಸ್ವಲ್ಪ ಜನ ಬಿಹಾರಿದವರು, ಸ್ವಲ್ಪ 1-2 ಜನ ನಮ್ಮವ್ರ ಕಡೆಯವರು, ಕರ್ನಾಟಕದವರು, ನಮ್ಮ ಲಮ್ಮಣಿಸ್ ಅವ್ರದ್ದು, ಬಂಜಾರದವ್ರದ್ದು. ಮತ್ತು ಮಿಕ್ಕಿದು ಅವರೊಬ್ಬರು ಇಬ್ಬರು ಗಾಯ ಆಗಿದೆ. ಒಂದಿಬ್ಬರು ಗಾಯ ಆಗಿದೆ. ಏನು ಕೆಳಗೆ ಏನು ಕೆಲಸ ಮಾಡ್ತಿದ್ರು ಸರ್? ಮೇಲ್ಗಡೆ ಬ್ರೇಕರ್ ಮಾಡೋ ಟೈಮಿಗೆ ಅದು ಕಲ್ಲು ಮೇಲಿಂದ ಬಂದು ತಳಗಡೆ ಬಿದ್ದಿರೋದು, ಅಷ್ಟೇ ಸಮಸ್ಯೆ. ಅಂದ್ರೆ ಸಂಜೆ ಟೈಮಲ್ಲಿ ಬ್ಲಾಸ್ಟ್ ಮಾಡೋದಕ್ಕೋಸ್ಕರ ಅದನ್ನ ಇಡ್ತಾ ಇದ್ರ ಅಥವಾ ಹೇಗೆ ಸರ್? ಅದು ಇಲ್ಲ, ಬೆಳಗ್ಗೆ ಬ್ಲಾಸ್ಟಿಂಗ್ ಎಲ್ಲ ಮುಗಿದ ಮೇಲೆ ಬೆಳತನ ಎಲ್ಲ ಕೆಲಸ ಮಾಡಿದ್ದಾರೆ. ಕೆಲಸ ಮಾಡಿಬಿಟ್ಟು ತಿರ್ಗಾ ಬೆಳಗ್ಗೆ 5 ಗಂಟೆಗೆ ಅದು ಜರ್ಕೊಂಡು ಬಿದ್ದಿರೋದು ಬೆಳಗ್ಗೆ. ಅಂದ್ರೆ ಎಷ್ಟು ಫೀಟ್ ಇದೆ ಸರ್ ಅಲ್ಲಿಂದ ಅಲ್ಲಿಗೆ? ಒಂದು 20 ಫೂಟ್ ಇರ್ಬೋದು ಸರ್, 20 ಅಡಿ. ಇಲ್ಲಿಂದ ಬಿದ್ದು ಅಲ್ಲಿ ಮೇಲಿಂದ ಬಿದ್ದು ಅಲ್ಲಿ ಕೆಳಗೆ ಬಿದ್ದಿರೋದು? ಮೇಲಿಂದ ಬಿದ್ದು ತಳಗಡೆ ಒಂದು 20 ಅಡಿ, ಮೇಲ್ಗಡೆ ಒಂದು 20 ಅಡಿ, 40 ಅಡಿ ಅಂತ. ಎಷ್ಟು ವರ್ಷದಿಂದ ಅವರೆಲ್ಲ ಕೆಲಸ ಮಾಡ್ತಿದ್ರು ಸರ್, ನಿಮಗೂ ಗೊತ್ತಾ? ಸುಮಾರು ಒಂದು 5-6 ವರ್ಷ ಎಲ್ಲ ಮಾಡ್ತಾ ಇದ್ದಾರೆ ಸರ್. ಇಲ್ಲೇ ಮಾಡ್ತಾ ಇದ್ದಾರೆ? ಇಲ್ಲ ಫ್ಯಾಮಿಲಿ ಎಲ್ಲ ಇಲ್ಲೇ ಇದ್ರ? ಇಲ್ಲೇ ಇದ್ದಾರೆ. ಆಮೇಲೆ ಹೆಂಗೆ ಸರ್, ಅಷ್ಟು ಜನ ಆದ್ಮೇಲೆ ಹೆಂಗೆ ಅವ್ರನ್ನೆಲ್ಲ ರಕ್ಷಣೆ ಹೇಗೆ ಮಾಡಿದ್ರು ಸರ್? ಅವರು ಕೆಲವೊಬ್ರು ಓಡೋಗ್ಬಿಟ್ರು, ಕೆಲವರು ಮೇಲೆ ಬಂದು ಬಿತ್ತು, ಕೆಲವರು ತಗಲಾಕೊಂಡ್ರು, ಹಿಂಗೆ ಆಗಿರೋದು ಸರ್. ಅಂದ್ರೆ ಅಷ್ಟು ಮೇಲ್ಭಾಗದಲ್ಲಿ ಬಂಡೆ ಐತೆ, ಅದು ಬೀಳುತ್ತಂತ ಏನೋ ಗೊತ್ತಾಗಿತ್ತ ಅಥವಾ ಹೇಗೆ ಸರ್? ಅದು ಗೊತ್ತಾಗಿಲ್ಲ, ಯಾಕಂದ್ರೆ ಅದು ಸಂಪಲ್ಲಿ ಕಾಣುತ್ತೆ ನೋಡಿ ಸರ್, ಅದು ಗೊತ್ತಾಗಿಲ್ಲ. ಬ್ರೇಕರ್ ಮಾಡೋ ಟೈಮಿಗೆ ಅದು ತಾನಾಗಿ ಬಿದ್ದಿರೋದು, ಗೊತ್ತಾಗಿಲ್ಲ ಸರ್. ಅಂದ್ರೆ ನೀವು ಇದ್ರ ಸ್ಪಾಟಲ್ಲಿ ಏನೋ ಹೆಂಗೆ ಸರ್? ನಾವು ಬೆಳಗ್ಗೆ ಜಾಬಲ್ಲಿ ಇಲ್ಲೇ ಇದ್ದಿದ್ದು ಸರ್. ನಾವು ತೆಗೋ ಟೈಮಿಗೆ ಇಲ್ಲೇ ಇದ್ದಿದ್ದು, ಹೋಗಿದ್ವು. ಅಂದ್ರೆ ಆ ಇನ್ಸಿಡೆಂಟ್ ನಡಿಬೇಕಾದ್ರೆ ನೋಡ್ತಾ ಈ ಬಗ್ಗೆ ಮಾತನಾಡೋಕೆ ಹಿರಿಯ ಭೂ ವಿಜ್ಞಾನಿಯಾಗಿರುವ ಕೃಷ್ಣವೇಣಿಯವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಕೃಷ್ಣವೇಣಿಯವರೇ. ನಮಸ್ತೆ. ಎಸ್, ನಾವು ಗಮನಿಸ್ತಾ ಇದೀವಿ, ಒಂದು ದೊಡ್ಡ ದುರಂತ ನಡೆದು ಹೋಗಿದೆ ರಾಮನಗರದ ಮಾದಾಪಟ್ಟಣದಲ್ಲಿ. ತಾವು ಕೂಡ ಸ್ಪಾಟಿಗೆ ಹೋಗ್ತಾ ಇದ್ದೀರಿ ಅನ್ನೋ ಮಾಹಿತಿ ಇದೆ. ಹೋಗ್ತಾ ಇದ್ದೀನಿ, ಹೌದು. ಅದಕ್ಕೆ ಲೀಸ್ ಇದೆ ಮೇಡಮ್, ಹೋಗ್ತಾ ಇದೀವಿ. ನೋಡ್ಬಿಟ್ಟು ಏನಾಗಿದೆ ಇನ್ಸಿಡೆಂಟ್ ನೋಡಿ ಹೇಳ್ತೀನಿ. ಈಗ ಮ್ಯಾಮ್, ಈ ದುರಂತದ ಬಗ್ಗೆ ಮಾತನಾಡೋದಾದ್ರೆ ಅಥವಾ ಹಿಂದಿನ ಒಂದಷ್ಟು ಇದೇ ರೀತಿಯ ಘಟನೆಗಳಿಗೆ ನಾವು ತಾಳೆ ಹಾಕಿ ನೋಡೋದಾದ್ರೆ, ಈ ಬಂಡೆ ಬೀಳುವಂತಹ ಸಂದರ್ಭದಲ್ಲೂ ಕೂಡ ಅಲ್ಲಿ ಕೆಳಗಿದ್ದಂತಹ ಕಾರ್ಮಿಕರ ಗಮನಕ್ಕೆ ಅದು ಬರಲಿಲ್ಲ ಅನ್ನೋದು ಒಂದು ದೊಡ್ಡ ದುರಂತ. ಒಂದಷ್ಟು ಮಂದಿ ಓಡಿ ಹೋಗಿ ಬದುಕುಳಿಯೋದಕ್ಕೆ ಪ್ರಯತ್ನವನ್ನು ಕೂಡ ಪಟ್ಟಿದ್ದಾರೆ. ಸೊ ನಿಮ್ಗೆ ಈ ಘಟನೆಯ ಬಗ್ಗೆ ವಿವರಣೆಯನ್ನ ಪಡ್ಕೊಂಡಾಗ ಏನ್ ಅನ್ನಿಸ್ತು ಅಂತ ಹೇಳಿ? ಅಲ್ಲ, ವಿವರಣೆ ನಾವ್ ಇನ್ನೂ ಸ್ಪಾಟ್ಗೆ ಏನ್ ಎಕ್ಸಾಕ್ಟ್ಲಿ ಏನ್ ಆಗಿದೆ ಅಂತ ಕೂಡ ನನ್ಗಿನ್ನೂ ಗೊತ್ತಿಲ್ಲ. ಅಲ್ಲಿ ಹೋಗಿ ನೋಡಿದ್ಮೇಲೆ ಅದ್ರ ಇನ್ಸಿಡೆಂಟ್ ಏನಾಗಿದೆ ಅಂತ ಅಂದ್ಬಿಟ್ಟು ಗೊತ್ತಾಗತ್ತೆ. ನೋಡ್ಬಿಟ್ಟು ನಾವು ಹೇಳ್ತೇವೆ ಮೇಡಮ್. ಇನ್ನು ಈ ಒಂದು ಕ್ವಾರಿಯ ಬಗ್ಗೆ ಮಾತನಾಡೋದಾದ್ರೆ ಮ್ಯಾಮ್, ನೀವು ಭೂವಿಜ್ಞಾನಿ ಆಗಿರೋದ್ರಿಂದ ಅಲ್ಲಿರುವಂತಹ ಕಲ್ಲು ಬಂಡೆಗಳು ಅಥವಾ ಅದರ ಗುಣಮಟ್ಟ ಅಥವಾ ಅದರ ಕ್ವಾಲಿಟಿ ಬಗ್ಗೆ ನಾವು ಚರ್ಚೆಯನ್ನ ಮಾಡೋದಾದ್ರೆ ಏನ್ ಹೇಳ್ತೀರಿ ಅಂತ ಈ ಕಾವೇರಿ ಕ್ರಷರ್ ಬಗ್ಗೆ? ಅವ್ರು ಎಲ್ಲಾ ಪರ್ಮಿಷನ್ ಕೂಡ DGMS ಪರ್ಮಿಷನ್ ಇದೆ, ಲೀಸ್ ಇದೆ, ಆಯ್ತಾ. ಅವ್ರು ಬ್ಲಾಸ್ಟ್ ಮಾಡ್ಬೇಕಾದ್ರೆ ಪರ್ಮಿಷನ್ ತಗೊಂಡೇ ಮಾಡಿದ್ದಾರೆ. ಆದ್ರೆ ಇನ್ಸಿಡೆಂಟ್ ಹೇಗಾಯ್ತು ಅಂತ ಅಂದ್ಬಿಟ್ಟು ಗೊತ್ತಿಲ್ಲ. ಅವ್ರ ಸೇಫ್ಟಿ ಮೆಷರ್ಸ್ ಕೂಡ ತಗೊಂಡಿದ್ದಾರೆ. ಬಟ್ ಇವಾಗ ನೋಡಿ ಅಲ್ಲಿ ಸ್ಪಾಟ್ ವಿಸಿಟ್ ಮಾಡಿದಾಗ್ಲೇ ಏನ್ ಎಕ್ಸಾಕ್ಟ್ಲಿ ಏನ್ ಆಗಿದೆ ಅಂತ ಗೊತ್ತಾಗತ್ತೆ. ಹಾಗಾಗಿ ವಿವರಣೆ ಆಮೇಲೆ ಹೇಳ್ತೇವೆ ಮೇಡಮ್. ಅಂದ್ರೆ ಇವಾಗ ಸ್ಪಾಟ್ ವಿಸಿಟ್ ಮಾಡೋ ತನಕನೂ ಕೂಡ ಒಂದು ಸ್ಪಷ್ಟತೆ ಸಿಗೋದಿಲ್ಲ ಅನ್ನೋ ತಮ್ಮ ಅಭಿಪ್ರಾಯ. ಸ್ಪಷ್ಟತೆ, ಹೌದು ಹೌದು.
ಇನ್ನು ಈ ಕ್ರಷರ್ಗೆ ಸಂಬಂಧಪಟ್ಟಂತೆ ಈ ಹಿಂದೆ ಏನಾದರೂ ಈ ರೀತಿ ಘಟನೆಗಳು ನಡೆದಿತ್ತ ಮ್ಯಾಮ್ ತಮ್ಮ ಗಮನಕ್ಕೆ ಬಂದ? ಇಲ್ಲ ಇಲ್ಲ, ಈ ಹಿಂದೆ ಯಾವ್ದು ಆತರ ಘಟನೆಗಳು ನಡೆದಿಲ್ಲ. ಏನ್ ಆಕ್ಷನ್ ತಗೋಬೇಕು ಕೂಡ ಅಲ್ಲಿ ನೋಡಿದ್ಮೇಲೆ ಗೊತ್ತಾಗೋದು, ಆಮೇಲೆ ಹೇಳ್ತೇವೆ. ಎಸ್ ಮ್ಯಾಮ್, ಎಸ್ ಮ್ಯಾಮ್. ಧನ್ಯವಾದ TV9 ಜೊತೆ ಮಾತನಾಡಿದ್ದಕ್ಕೆ. ಕೃಷ್ಣವೇಣಿ ಅವರು ಹೇಳ್ತಾ ಇರೋದು, ಈಗ ಅಂದಾಜು ಮಾಡಿ ನಾವು ಹಿಂಗೆ ಆಯಿತು ಅದೇ ರೀತಿ ಆಯಿತು ಅಂತ ಹೇಳೋದಕ್ಕಾಗೋದಿಲ್ಲ. ಮೊದಲು ನಾವು ಸ್ಥಳಕ್ಕೆ ಭೇಟಿಯನ್ನು ಕೊಡಬೇಕು. ಭೇಟಿಯನ್ನು ಕೊಟ್ಟು ಅಲ್ಲಿನ ವಾಸ್ತವ ಸ್ಥಿತಿಯನ್ನು ಪರಿಶೀಲನೆ ಮಾಡಿ ಅಲ್ಲಿದ್ದವರಿಂದ ಮಾಹಿತಿಯನ್ನು ತೆಗೆದುಕೊಂಡ ನಂತರದಲ್ಲೇ ಘಟನೆಗೆ ನಿಖರ ಕಾರಣ ಏನು ಅನ್ನೋದು ಗೊತ್ತಾಗುತ್ತೆ ಅಂತ ಕೃಷ್ಣವೇಣಿ ಅವರು ಹೇಳಿದ್ದಾರೆ.